ನುಗ್ಗೆಕಾಯಿ ಮತ್ತು ನುಗ್ಗೆಸೊಪ್ಪು ಆರೋಗ್ಯದ ಖಜಾನೆ. ಮೂಳೆಗಳನ್ನು ಬಲಪಡಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನುಗ್ಗೆಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡು ಅದನ್ನ ಚಿಕ್ಕ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿಟ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಜೊತೆ ನಾವು ಕತ್ತರಿಸಿ ಇಟ್ಟುಕೊಂಡಿರುವ ನುಗ್ಗೆಕಾಯಿಯನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡಿರುವ ನುಗ್ಗೆಕಾಯಿಗೆ ನಾನಿಲ್ಲಿ ಉಪ್ಪು, ಖಾರ, ಅರಿಶಿಣವನ್ನು ಸೇರಿಸಿದ್ದೀನಿ. ಈಗ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸಾಂಬಾರ್ ಪುಡಿ ಎಲ್ಲವನ್ನು ಕಲಸಿಕೊಂಡು ಚೆನ್ನಾಗಿ ಬೇಯಲು ಮುಚ್ಚಿಬಿಡಿ. ಈಗ ರುಬ್ಬಿಕೊಂಡಿರುವ ಟೊಮೆಟೊ ಈರುಳ್ಳಿಯ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಒಮ್ಮೆ ಕಲಿಸಿಕೊಂಡು ಇದನ್ನ ಬೇಯಲು ಬಿಟ್ಟುಬಿಡಿ. ಈಗ ಚೆನ್ನಾಗಿ ಕುದಿ ಬಂದಿದೆ. ಇದು ಬೆಂದಿದೆಯಾ ಇಲ್ವಾ ಅಂತ ಒಂದು ಸರಿ ಕೈನಲ್ಲಿ ಅದನ್ನ ಹಿಚಕಿ ನೋಡ್ಬೇಕು. ಈಗ ನಿಮ್ಗೆ ಗ್ರೇವಿ ಬೇಕಿದ್ರೆ ಈ ಹಂತಕ್ಕೆ ಸ್ಟವ್ ನ ಆಫ್ ಮಾಡ್ಬಿಡಿ. ನಾನು ತುಂಬಾ ಡ್ರೈ ಇರೋದು ಬೇಕಾಗಿತ್ತು ಪಲ್ಯ ತರ, ಆದ್ರಿಂದ ಇನ್ನು ಮುಂದಕ್ಕೆ ಅದನ್ನ ಡ್ರೈ ಆಗೋವರೆಗೂ ಇಟ್ಟು ಆಮೇಲೆ ಸ್ಟವ್ ನ ಆಫ್ ಮಾಡ್ಕೊಂತೀನಿ. ಈಗ ಚೆನ್ನಾಗಿ ಬೆಂದಿರುವ ಡ್ರೈ ಆಗಿರುವ ನುಗ್ಗೆಕಾಯಿ ಪಲ್ಯ ಸವಿಯೋದಕ್ಕೆ ರೆಡಿಯಾಗಿದೆ. ಗಮ್ಮ ಅಂತ ಇದೆ. ನೀವು ಚಪಾತಿ ಜೊತೆಗಾದ್ರೂ ತಿನ್ನಿ, ಅನ್ನದ ಜೊತೆಗಾದ್ರೂ ತಿನ್ನಿ. ಪ್ರತಿನಿತ್ಯ ಈ ನುಗ್ಗೆಕಾಯಿ ಪಲ್ಯವನ್ನು ತಿಂದ್ರೆ ನಿಮ್ಗೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ.